2023ರಲ್ಲಿ ನಡೆದಂತಹ ಕರ್ನಾಟಕ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಬಂದಂತಹ ಸಂದರ್ಭದಲ್ಲಿ ಜಯನಗರ ವಿಧಾನಸಭೆಯ ಫಲಿತಾಂಶ ಸಾಕಷ್ಟು ಒಂದು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಮೊದಲ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಕೆಲವು ಮತಗಳ ಅಂತರದಿಂದ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದಂಥ ಸೌಮ್ಯ ರೆಡ್ಡಿಯವರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥ ವಿಚಾರ ಹೊರಗಡೆ ಬರುತ್ತೆ. ಆ ಒಂದು ಖುಷಿಯಲ್ಲಿದ್ದಂಥ ಸೌಮ್ಯ ರೆಡ್ಡಿಯವರಿಗೆ ಕೆಲವೇ ಕ್ಷಣಗಳಲ್ಲಿ ಶಾಕ್ ಕೂಡ ಎದುರಾಗುತ್ತೆ. ಸಿ ಕೆ ರಾಮಮೂರ್ತಿ ಅವರು ಇಲ್ಲ ರೀಕೌಂಟಿಂಗ್ ಹಾಕಬೇಕು, ಇದರಲ್ಲಿ ಮೋಸ ನಡೆದಿದೆ ಅಂತೇಳಿ ರೀಕೌಂಟಿಂಗ್ ಹಾಕ್ಸ್ತಾರೆ. ರೀಕೌಂಟಿಂಗ್ ಹಾಕ್ಸಿದಂಥ ಸಂದರ್ಭದಲ್ಲಿ ಕೇವಲ 16 ಮತಗಳಿಂದ ಸಿ ಕೆ ರಾಮಮೂರ್ತಿ ಅವರ ಗೆಲುವು ಘೋಷಣೆ ಆಗುತ್ತೆ. ಬಳಿಕ ಇದನ್ನ ಪ್ರಶ್ನೆ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಸೌಮ್ಯ ರೆಡ್ಡಿಯವರು ಹೈಕೋರ್ಟ್ಗೆ ಏನು ದೂರನ್ನ ಕೂಡ ದಾಖಲು ಮಾಡಿರ್ತಾರೆ. ಅಲ್ಲಿ ವಿಚಾರಣೆ ಕೂಡ ಆರಂಭ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿ ಕೆ ರಾಮಮೂರ್ತಿ ಅವರು ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿ ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಥವಾ ವಿಚಾರಣೆಗೆ ಸ್ಟೇ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ಸ್ ಒಂದು ಸುಪ್ರೀಂ ಕೋರ್ಟಿಂದ ಹೊರ ಬಂದಿದೆ. ಏನು ಚುನಾವಣಾ ತಕರಾರು ಅರ್ಜಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಪ್ರಕರಣದ ವಿಚಾರಣೆಗೆ ತಡೆಯನ್ನ ಕೋರಿ ಅರ್ಜಿಯನ್ನ ಹಾಕಿದ್ರು. ನ್ಯಾಯಮೂರ್ತಿ ವಿಕ್ರಮ್ನಾಥ್, ಸಂದೀಪ್ ಮೆಹ್ತಾ ಹಾಗೂ NV ಅಂಜಾರಿಯಾ ಅವರಿದ್ದ ತ್ರಿಬಲ್ ಬೆಂಚ್ ತ್ರಿಸದಸ್ಯ ಪೀಠ ಈ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ. 2023ರಲ್ಲಿ ನಡೆದಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜಯನಗರ ಕ್ಷೇತ್ರದಿಂದ ಸಿ ಕೆ ರಾಮಮೂರ್ತಿ ಬಿಜೆಪಿ ಅಭ್ಯರ್ಥಿ ಹಾಗೂ ಸೌಮ್ಯ ರೆಡ್ಡಿಯವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಕೇವಲ 16 ಮತಗಳಿಂದ ಪರಾಭವವನ್ನು ಕೂಡ ಗೊಂಡಿದ್ರು. ಆದರೆ ಸಿ ಕೆ ರಾಮಮೂರ್ತಿ ಅವರ ಆಯ್ಕೆಯನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿದ್ರು ಸೌಮ್ಯ ರೆಡ್ಡಿ. ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ರಾಮಮೂರ್ತಿ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಬೇಕು ಅಂತೇಳಿ ಸೌಮ್ಯ ರೆಡ್ಡಿ ಅವರು ಮನವಿಯನ್ನ ಕೂಡ ಹೈಕೋರ್ಟ್ಗೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತ ತಕರಾರು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಸೂಕ್ತ ದಾಖಲೆಗಳನ್ನು ಸಲ್ಲಿಸುವಂತೆ ಸೌಮ್ಯ ರೆಡ್ಡಿ ಅವರಿಗೆ ಹೈಕೋರ್ಟ್ ಕೂಡ ಸೂಚನೆಯನ್ನ ನೀಡಿತ್ತು. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ರಾಮಮೂರ್ತಿ ಅವರು ಸುಪ್ರೀಂ ಕೋರ್ಟ್ಗೆ ಪ್ರಕರಣದ ವಿಚಾರಣೆಯನ್ನ ತಡೆ ಕೋರಬೇಕು, ಜೊತೆಗೆ ಈ ಒಂದು ಕೇಸನ್ನೇ ವಜಾ ಮಾಡಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಆದರೆ ಟ್ರಯಲ್ಸ್ ನಡೀಲಿ, ಯಾವುದೇ ರೀತಿಯಾಗಿ ಇದಕ್ಕೆ ತಡೆ ಕೋರುವಂಥದ್ದಾಗಲಿ ಅಥವಾ ಕೇಸನ್ನು ವಜಾ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನ ಟ್ರಿಬಲ್ ಬೆಂಚ್ ಈ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿದೆ. ಹೀಗಾಗಿ ಸಿ ಕೆ ರಾಮಮೂರ್ತಿ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಸೊ ಆದಷ್ಟು ತ್ವರಿತಗತಿಯಲ್ಲಿ ಈ ಪ್ರಕರಣದ ವಿಚಾರಣೆ ಮುಗಿದ್ರೆ ಇದರಲ್ಲಿ ನಿಜವಾಗಲೂ ಕೂಡ ಜನ ಯಾರಿಗೆ ಆಶೀರ್ವಾದ ಮಾಡಿದ್ರು ಸೌಮ್ಯ ರೆಡ್ಡಿಯವ್ರಿಗ ರಾಮಮೂರ್ತಿಯವ್ರಿಗ ಅನ್ನುವಂಥದ್ದು ಆದಷ್ಟು ಬೇಗ ಹೊರಗಡೆ ಬರಬೇಕು. ಇಲ್ಲಾಂದರೆ ಇನ್ನೊಂದು 2 ವರ್ಷ ಏನಾದ್ರು ಪ್ರಕರಣ ಮುಂದೆ ಹೋಯಿತು ಅಂತಂದರೆ ಸಿ ಕೆ ರಾಮಮೂರ್ತಿಯವರೇ 5 ವರ್ಷ ಶಾಸಕರಾಗಿ ತಮ್ಮ ಅವಧಿಯನ್ನು ಪೂರ್ಣಗೊಳಿಸ್ತಾರೆ. ಅದಾದ ಬಳಿಕ ತೀರ್ಪೇನಾದ್ರು ಬಂತು ಅಂದರೂ ಕೂಡ ಬಹುಶಃ ಇಬ್ಬರಿಗೆ ಯಾರಿಗೂ ಕೂಡ ಸೌಮ್ಯ ರೆಡ್ಡಿಯವ್ರಿಗೂ ಕೂಡ ನ್ಯಾಯ ಸಿಕ್ಕಿದಂತ ಆಗೋಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ.